ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆಗಿರೋ ಮಹತ್ವದ ಬೆಳವಣಿಗೆ. ಕೊಲೆ ಕೇಸಿನ ವಿಚಾರಣೆ ವೇಗವಾಗಿ ನಡೆಸುವಂತೆ ಕೋರ್ಟಿಗೆ ದರ್ಶನ್ ಅರ್ಜಿ ಹಾಕಿರೋದು. ಪ್ರತಿದಿನ ಕೋರ್ಟ್ನಲ್ಲಿ ಟ್ರಯಲ್ ನಡೆಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಉದ್ದೇಶಪೂರ್ವಕವಾಗಿ ವಿಚಾರಣೆಯನ್ನ ಪ್ರಾಸಿಕ್ಯೂಷನ್ ವಿಳಂಬ ಮಾಡ್ತಾ ಇದೆ. ಆರೋಪಿಗಳನ್ನ ಜೈಲಲ್ಲಿಟ್ಟು ಉದ್ದೇಶಪೂರ್ವಕವಾಗಿಯೇ ಟ್ರಯಲ್ ವಿಳಂಬ ಮಾಡ್ತಾ ಇರೋದು. ಪ್ರತಿದಿನ ಸಾಕ್ಷಿಗಳನ್ನ ಕೋರ್ಟ್ಗೆ ಕರೆಸಿ ವಿಚಾರಣೆ ನಡೆಸಿ ಅಂತ ದರ್ಶನ್ ಅರ್ಜಿ ಹಾಕಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೇಸಿನ ಟ್ರಯಲ್ ನಡೀತಾ ಇದೆ. ಈಗ ಈ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿರೋದು. ಕೊಲೆ ಕೇಸ್ ವಿಚಾರಣೆ ವೇಗವಾಗಿ ನಡೆಸುವಂತೆ ಕೋರ್ಟಿಗೆ ದರ್ಶನ್ ಅರ್ಜಿ ಹಾಕಿದ್ದಾರೆ. ಪ್ರತಿದಿನ ಕೋರ್ಟ್ನಲ್ಲಿ ಟ್ರಯಲ್ ನಡೆಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್. ಉದ್ದೇಶಪೂರ್ವಕವಾಗಿ ವಿಚಾರಣೆಯನ್ನ ಪ್ರಾಸಿಕ್ಯೂಷನ್ ವಿಳಂಬ ಮಾಡ್ತಾ ಇದೆ. ಆರೋಪಿಗಳನ್ನ ಜೈಲಲ್ಲಿಟ್ಟು ಉದ್ದೇಶಪೂರ್ವಕವಾಗಿಯೇ ಟ್ರಯಲ್ ವಿಳಂಬ ಮಾಡ್ತಾ ಇರೋದು. ಕೊಲೆ ಕೇಸಿನ ವಿಚಾರಣೆ ವೇಗವಾಗಿ ನಡೆಸುವಂತೆ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕೊಲೆ ಕೇಸ್ನಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಇದು. ಟ್ರಯಲ್ ಏನೋ ನಡೀತಾ ಇದೆ, ಆದ್ರೆ ಬೇಕು ಅಂತಲೇ ಪ್ರಾಸಿಕ್ಯೂಷನ್ ವಿಳಂಬ ಮಾಡ್ತಾ ಇದೆ ಅಂತ ಈಗ ಈ ಪ್ರಕರಣದ ವಿಚಾರಣೆ ಬೇಗ ಮುಗಿಸ್ಬೇಕು ಅಂತ ಕೋರ್ಟಿಗೆ ದರ್ಶನ್ ಪರ ವಕೀಲರು ಅರ್ಜಿ ಹಾಕಿರೋದು. ಸೊ ಏನಂತ ಕೇಳ್ಕೊಂಡಿದ್ದಾರೆ? ಈಗ ವಿಚಾರಣೆ ಮುಗಿಯೋ ತನಕ ಬೇಲ್ ಭಾಗ್ಯ ಇರೋದಿಲ್ಲ, ಹಾಗಾಗಿ ಜೈಲಲ್ಲಿರುವಂತಹ ತಮಗೂ ಕೂಡ ಮುಕ್ತಿ ಭಾಗ್ಯ ಇಲ್ಲ ಅಂತನಾ? ಖಂಡಿತ ಶ್ವೇತಾ, ಅಂದ್ರೆ ದರ್ಶನ್ ಪರ ವಕೀಲರು ಈಗ ಒಂದು ಅರ್ಜಿಯನ್ನ CRPC 309 ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದ್ರೆ ಡೇ ಟು ಡೇ ಬೇಸಿಸ್ ಅಲ್ಲಿ ವಿಚಾರಣೆ ನಡಿಬೇಕು ಅನ್ನುವಂಥದ್ದು. ಅಂದ್ರೆ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಏನ್ ಪ್ರಾಸಿಕ್ಯೂಷನ್ ಕರೆಸ್ತಾ ಇದೆ ಅದು ಪ್ರತಿ ಹಿಯರಿಂಗ್ ಟೈಮ್ ಅಲ್ಲೂ ಕರೆಸಬೇಕು ಅನ್ನುವಂಥದ್ದು. ಒಂದ್ ವೇಳೆ ಸಾಕ್ಷಿಗಳು ಬಂದಿಲ್ಲ ಅನ್ನುವಂತ ಕಾರಣಕ್ಕಾಗಿ ಸಮಯವನ್ನು ತೆಗೆದುಕೊಳ್ಳುವಂತದ್ದು ಸರಿಯಲ್ಲ ಅಂತ. ಯಾಕೆಂದ್ರೆ ಈ ಕೇಸ್ ಸಂಬಂಧಪಟ್ಟಂತೆ 7 ಜನರ ಜಾಮೀನನ್ನು ರದ್ದು ಮಾಡುವಂತ ಸಂದರ್ಭದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಒಂದು ಪ್ರಕರಣವನ್ನ ಆದಷ್ಟು ಬೇಗ ಟ್ರಯಲ್ ಅನ್ನ ಮುಗಿಸಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಆರೋಪಿಗಳ ಪರ ವಕೀಲರುಗಳು ಈಗ ಒಂದು ಮನವಿಯನ್ನ ಮಾಡಿದಂತ ದರ್ಶನ್ ಪರ ವಕೀಲರು ಒಂದು ರಿಟರ್ನ್ ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತೆ ಇನ್ನುಳಿದಂತೆ ಆರೋಪಿಗಳ ಪರ ವಕೀಲರು ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ SPP ಅವರಿಗೆ ಒಂದು ಏನೋ ಉತ್ತರವನ್ನ ಕೊಡಿ ಅಂತೇಳಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇಲ್ಲಿರುವಂತದ್ದು ಏನಂದ್ರೆ ಆರೋಪಿಗಳು ಜೈಲಿನಲ್ಲಿದ್ದಾರೆ, ಪ್ರಮುಖ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಹಾಗಾಗಿ ಈ ಟ್ರಯಲ್ ಅನ್ನ ನಿಧಾನಕ್ಕಾಗಿ ನಡೆಸಿದ್ರು ನಡೆಯುತ್ತೆ ಅನ್ನುವಂತ ಒಂದು ಅಭಿಪ್ರಾಯಕ್ಕೆ, ಆ ಒಂದು ವರ್ತನೆಗೆ ಪ್ರಾಸಿಕ್ಯೂಷನ್ ಬಂದಿದೆ ಅನ್ನುವಂಥದ್ದು ದರ್ಶನ್ ಪರ ವಕೀಲರ ವಾದ ಆಗಿರುವಂತದ್ದು. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಬೇಲನ್ನ ವಜಾ ಮಾಡಿರೋದ್ರಿಂದ ಈ ಮತ್ತೆ ಅವ್ರು ಯಾವ್ದಾದ್ರು ಬೇಲ್ ಅರ್ಜಿಯನ್ನು ಹಾಕಬೇಕು ಅನ್ನೋದಾದ್ರೆ ಅದು ಯಾವ್ದಾದ್ರು ಒಂದು ಸೂಕ್ತ ಕಾರಣ ಇರಬೇಕು. ಅಟ್ಲೀಸ್ಟ್ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆದ್ರೂ ಮುಗಿಬೇಕು. ಹಾಗಾಗಿ ಈ ಪ್ರಮುಖ ಸಾಕ್ಷಿಗಳ ವಿಚಾರಣೆಗಳು ಬೇಗ ಮುಗಿಸಿದ್ರೆ ಏನಾದ್ರೂ ಮಾಡಿ ಮತ್ತೆ ಜಾಮೀನ್ಗೆ ಹೋಗಬಹುದು ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರ ಲೆಕ್ಕಾಚಾರ ಆಗಿರುವಂತದ್ದು. ಹಾಗಾಗಿ ಡೇ ಟು ಡೇ ಬೇಸಿಸ್ ಅಲ್ಲಿ ಈ ಒಂದು ಅರ್ಜಿ ಅಂದ್ರೆ ಆ ಟ್ರಯಲ್ ಅನ್ನು ನಡೆಸಿ ಅನ್ನುವಂತ ಮನವಿಯನ್ನು ಮಾಡಿದ್ದಾರೆ. ಕೋರ್ಟ್ ಅದಕ್ಕೆ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಎಂದು ಕಾದು ನೋಡಬೇಕಾಗಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.